ಸಿಎಂ ಸಿದ್ದರಾಮಯ್ಯ ಅವರಿಗೆ ರಾಜ್ಯಪಾಲರು ಪ್ರಾಸಿಕ್ಯೂಷನ್ ನೋಟಿಸ್ ಕೊಟ್ಟಿದ್ದಾರೆ. ಹ್ಮ್ ಸಿಎಂ ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಡ್ಬೇಕಾ ಬೇಡವಾ ಸರ್? ಅಲ್ಲ, ಅವ್ರಿಗೆ ನೈತಿಕತೆ ಇದ್ದರೆ ರಾಜೀನಾಮೆ ಕೊಡಬೇಕು. ಇಲ್ಲ ಅಂದರೆ ಅಲ್ಲಿ ಮೊಂಡಾಟ ಆಡ್ತಿದ್ದಾರಲ್ಲ ಕೇಜ್ರಿವಾಲ್, ಆ ಥರ ಮೊಂಡಾಟ ಆಡಿದ್ರು ಆಡ್ಬೋದು. ಎರಡಕ್ಕೂ ಅವಕಾಶ ಇದೆ. ಇವಾಗ ಸಿದ್ದರಾಮಯ್ಯ ಅವ್ರು ಏನ್ ಹೇಳ್ತಾರೆ ಅಂದ್ರೆ, ನಾನಿದ್ದಾಗ ಅಧಿಕಾರವನ್ನ ದುರುಪಯೋಗ ಪಡಿಸ್ಕೊಂಡಿಲ್ಲ, ಬಿಜೆಪಿ ಸರ್ಕಾರ ಇದ್ದಾಗ ಆಗಿರುವಂಥದ್ದು ಇದೆಲ್ಲ ಅಂತ ಹೇಳ್ತಾ ಇದ್ದಾರೆ. ಯಾರು ಹಾಗೆ ಡಿಫೆಂಡ್ ಮಾಡ್ಕೊಳ್ಳೋದು, ಪ್ರತಿಯೊಬ್ಬರು ಹಾಗೆ ಮಾಡ್ಕೊಳ್ಳೋದು. ಫೈನಲ್ ಕೋರ್ಟ್ ಡಿಸಿಷನ್ ಬಂದಾಗಲೇ ಯಾರು ಕಲ್ಪ್ರಿಟ್ಟು, ಯಾರು ಒಳ್ಳೆಯವರು, ಯಾರು ಕೆಟ್ಟವರು ಅನ್ನೋದು ತೀರ್ಮಾನ ಆಗೋದು. ಇನ್ನು ನೀನು ಕಳ್ಳ ಮಾಡಿದವ್, ನೀನು ಕಳ್ತನ ಮಾಡಿದ್ಯಾ ಅಂದರೆ ಮೊದಲ ನೋಟಕ್ಕೆ ಯಾರಾದರೂ ಒಪ್ಕೊಳ್ತಾರಾ? ಯಾರೂ ಒಪ್ಕೊಳ್ಳಲ್ಲ. ಹೀಗೆ ಡಿಫೆಂಡ್ ಮಾಡೋದು. ಈಗ ಸಿದ್ದರಾಮಯ್ಯನವರು ಅಂದ್ರೆ ಬಿಜೆಪಿ ಸರ್ಕಾರ ನನ್ನ ಮೇಲೆ ಷಡ್ಯಂತ್ರ ನಡೆಸ್ತಾ ಇದೆ, ಬೇಕು ಅಂತ ರಾಜಕೀಯ ಮಾಡ್ತಾ ಇದೆ, ಏನಾದರೂ ಈ ಒಂದು ಏನು ಹಗರಣಗಳಿದೆಯೋ, ಸೊ ಬಿಜೆಪಿ ಸರ್ಕಾರ ರಾಜಕೀಯ ಮಾಡ್ತಿದೆ ಈ ಹಗರಣಗಳನ್ನ ಮುಂದಿಟ್ಕೊಂಡು ಅಂತ. ಆಗ ಯಡಿಯೂರಪ್ಪನವ್ರ ವಿರುದ್ಧ ಮಾಡಿದಾಗಲೂ ಆವಾಗ ಬಿ ಜೆ ಪಿನವರು ಹೀಗೆ ಹೇಳ್ತಾ ಇದ್ರು. ಆವಾಗ ನೀವೇನು ಹೇಳ್ತೀರಿ, ನಾವು ಕರೆಕ್ಟಾಗಿ ಮಾಡಿದ್ದೀವಿ ಅಂತ ನೀವು ಹೇಳ್ತಾ ಇದ್ರಿ. ಇದು ವಯಸ್ಸು ವರ್ಷ ಹಾಗೆ ನಡೆಯೋದು. ಅದು ಸರ್ ಏನು ಹೇಳ್ತೀರಾ, ಹಾಗಾದ್ರೆ ರಾಜೀನಾಮೆ ಕೊಡ್ತಾರಾ ನಿಮ್ಮ ಪ್ರಕಾರ? ಅದು ಅವ್ರ ನೈತಿಕತೆಗೆ ಬಿಟ್ಟಿದ್ದು. ನಾನೇನು ಹೇಳೋಕ್ಕಾಗಲ್ಲ, ಕೊಡಿ ಅಂತಲೂ ಹೇಳೋಕ್ಕಾಗಲ್ಲ, ಕೊಡಬೇಡಿ ಅಂತಲೂ ಹೇಳೋಕ್ಕಾಗಲ್ಲ. ಅವ್ರ ನೈತಿಕತೆ ಇದ್ದರೆ ರಾಜೀನಾಮೆ ಕೊಡಬೇಕು ಅಷ್ಟೇ. ಸರ್, ಈಗ ಸಿಎಂ ಸಿದ್ದರಾಮಯ್ಯನವರು ಏನಾದರೂ ರಾಜೀನಾಮೆ ಕೊಟ್ಟರೆ ಇರುವಂತಹ 5 ಗ್ಯಾರಂಟಿಗಳು ಕೂಡ ಹೋಗೋ ಚಾನ್ಸಸ್ ಇರುತ್ತೆ. ಅದು ಸರ್ಕಾರಿ ನೀತಿ. ಒಬ್ಬರು ಇದ್ದರೂ ಹೋಗ್ಬಿಡುತ್ತೆ, ಒಬ್ರು ಬಂದರೆ ಆಗ್ಬಿಡುತ್ತೆ ಅನ್ನೋದೇನಿಲ್ಲ ಅದರಲ್ಲಿ. ಸರ್ಕಾರಿ ನೀತಿ. ನೆಕ್ಸ್ಟ್ ಬರೋರು ಅದನ್ನು ಮುಂದುವರಿಸ್ತಾರೆ. ಹೋಗ್ಬಿಡುತ್ತೆ ಅನ್ನೋದಕ್ಕೆ ಏನಿದೆ, ಭಯ ಏನಿದೆ? ಆ ನೀತಿಗಳೇ ಸರಿ ಇಲ್ಲ, ಫಸ್ಟ್ ಪಾಯಿಂಟು. ಅದನ್ನು ಏನು ಮಾಡ್ತಾರೋ ಮಾಡ್ಬೇಕು ಅವರು. ಸರ್, ಈಗ ಗ್ಯಾರಂಟಿಗಳ ಅವಶ್ಯಕತೆ ಇದೆಯಾ ರಾಜ್ಯಕ್ಕೆ ಅಂತ? ಖಂಡಿತ ಇಲ್ಲ. ಅದನ್ನು ಮಾರ್ಪಾಟು ಮಾಡಿ ಯಾರು ಎಲಿಜಿಬಲ್ ಇದ್ದಾರೋ ಅವ್ರಿಗೆ ಮಾತ್ರ ಕೊಟ್ಟಿದ್ದರೆ ಅದೊಂಥರ ಸಮಾಧಾನ ಇತ್ತು. ಈಗ ರಾಜ್ಯದ ಆರ್ಥಿಕತೆ ದಿವಾಳಿ ಎದ್ದು ಬಿಡ್ತು. ಎಲ್ರಿಗೂ ಕೊಡ್ತೀವಿ ಅಂತೇಳಿ ನಾವು ಮಾತುಳಿಸ್ಕೋತೀವಿ ಅಂತೇಳಿ ನಮ್ಮ ಆರ್ಥಿಕ ಪರಿಸ್ಥಿತಿ ದಿವಾಳಿ ಮಾಡ್ತಾ ಇರೋದು ತಪ್ಪು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.